ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯ ವ್ಯಾಪ್ತಿ ಬಹುತೇಕ ಜಿಲ್ಲೆಗಳು ಹಲವಾರು ತಾಲೂಕುಗಳಿಗೆ ಮೊದಲನೇ ಹಂತದಲ್ಲಿ ಸದಸ್ಯತ್ವ ನೋಂದಣಿಯನ್ನು ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಒಂದು ನಂಬರನ್ನು ನಿಗದಿ ಮಾಡಿದ್ದೇವೆ. ಆ ನಂಬರಿಗೆ ಈಗಾಗಲೇ ಸಾಕಷ್ಟು ಮಿಸ್ಡ್ ಕಾಲ್ಗಳು ಬರ್ತಕ್ಕಂಥದ್ದಷ್ಟೇ ಅಲ್ಲ, ಭಾಳ ಜನ ಇವತ್ತು ಆ್ಯಕ್ಟಿವ್ ಮೆಂಬರ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಕ್ಕಂಥ ಪ್ರಕ್ರಿಯೆಗಳು ನಿರಂತರವಾಗಿ ಸಾಗ್ತಾ ಇದೆ. ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ನಮ್ಮ ನಾಯಕರಾದಂಥ ಕುಮಾರಣ್ಣ ಅವರು JP ಭವನದಲ್ಲಿ ಚಾಲನೆಯನ್ನು ಕೊಟ್ಟರು. ಎಲ್ಲ ನಮ್ಮ ಪಕ್ಷದ ಶಾಸಕ ಮಿತ್ರರು, ಮಾಜಿ ಶಾಸಕರು ಕಳೆದ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಕೂಡ ಅವತ್ತು ಆ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ತುಮಕೂರು ಜಿಲ್ಲೆಯಿಂದ ಪ್ರವಾಸವನ್ನು ಕೈಗೆತ್ಕೊಂಡಿರ್ತಕ್ಕಂಥದ್ದು ರಾಮನಗರ ಜಿಲ್ಲೆನೂ ಮುಕ್ತಾಯ ಆಗಿದೆ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಇವತ್ತು ವಿಶೇಷವಾಗಿ ರಾಯಚೂರು ಜಿಲ್ಲೆಗೆ ಬಂದಿರತಕ್ಕಂಥದ್ದು 2 ದಿನಗಳ ಪ್ರವಾಸ. ನಿನ್ನೆಯ ದಿನ ಸಿಂಧನೂರು ಮತ್ತು ಮಾನ್ವಿ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ರಾಜ ವೆಂಕಟಪ್ಪ ನಾಯಕರವರು ಮತ್ತು ಹಿರಿಯರಾಗಿರ್ತಕ್ಕಂಥ ನಾಡಗೌಡರು ಸಾಹೇಬರು ಇಬ್ಬರ ನೇತೃತ್ವದಲ್ಲಿ ಅವರ ಸಮ್ಮುಖದಲ್ಲಿ ಪಕ್ಷದ ಎಲ್ಲ ಮುಖಂಡರುಗಳು ಕಾರ್ಯಕರ್ತರನ್ನ ಭೇಟಿಯಾಗಿ ಕೆಲವೊಂದಷ್ಟು ಪಕ್ಷದ ಸಂಘಟನೆಯ ಕುರಿತು ಮಾತನಾಡ್ತಕ್ಕಂಥದ್ದಕ್ಕೆ ಒಂದು ವೇದಿಕೆಯನ್ನು ಸಜ್ಜು ಮಾಡಿದರು. ಆ ಹಿನ್ನೆಲೆಯಲ್ಲಿ ರಾತ್ರಿ 10-10:30 ಗಂಟೆವರೆಗೂ ಕೂಡ ಮಾನ್ವಿಯಲ್ಲಿ ಯಾರೂ ಕೂಡ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಮಧ್ಯಾಹ್ನದ ವೇಳೆ 3 ಗಂಟೆಗೆ ಸಮಯ ಕೊಟ್ಟಿದ್ರು ಕೂಡ ಸ್ವಲ್ಪ ರ್ಯಾಲಿ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ತಡ ಆದರೂ ಭಾಳ ತಾಳ್ಮೆಯಿಂದ ಸಮಾಧಾನವಾಗಿ ಪಕ್ಷದ ಕಾರ್ಯಕರ್ತರುಗಳು ಹೊರಚಿರ್ತಕ್ಕಂಥದ್ದು ಬಹುಶಃ ಇದು ಒಂದು ರೀತಿ ನಮ್ಮ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಬೆಳವಣಿಗೆಯ ಒಂದು ದಿಕ್ಸೂಚಿ ಅಂತಕ್ಕಂಥದ್ದು ನಾನು ಪಕ್ಷದ ಕಾರ್ಯಕರ್ತನಾಗಿ ನಂಬಿದ್ದೇನೆ. ಇವತ್ತು ಪಕ್ಷದ ವರಿಷ್ಠರು, ಮುತ್ಸದ್ದಿಗಳು, ದೇಶ ಕಂಡಂಥ ಅಪರೂಪ ನಾಯಕರಾಗಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಶ್ರೀ ದೇವೇಗೌಡರು ಸಾಹೇಬರು ದೇವದುರ್ಗಕ್ಕೆ ಆಗಮಿಸ್ತಾ ಇದ್ದಾರೆ. ಅವರು ಆಗಮಿಸಲಿಕ್ಕೆ ಮುಖ್ಯವಾದಂಥ ಕಾರಣ ದೇವದುರ್ಗದ ಶಾಸಕಿಯಾಗಿರ್ತಕ್ಕಂಥ ಕರಿಯಮ್ಮ ನಾಯಕರವರು ಇತ್ತೀಚೆಗೆ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಕಳೆದ ಒಂದು 2-3 ತಿಂಗಳಿಂದ ನಿರಂತರವಾಗಿ ಹೇಳ್ತಾನೆ ಇದ್ದರು. ನಮ್ಮ ಕಚೇರಿಗೆ ಬಂದಾಗ ಸಾಹೇಬರು ಇದ್ದರು, ರಾಜ ವೆಂಕಟಪ್ಪ ನಾಯಕರವರು ಇದ್ದರು, ಎಲ್ಲರೂ ಇದ್ದರು. ಸಂದರ್ಭದಲ್ಲಿ ದೇವೇಗೌಡರು ಸಾಹೇಬ್ರಿಗೆ ದೂರವಾಣಿ ಮೂಲಕ ಫೋನ್ನಲ್ಲಿ ಮಾತನಾಡಿದಾಗ ಕರಿಯಮ್ಮಜಿಯವರು ಥರ ದೊಡ್ಡ ಸಾಹೇಬ್ರ ಒಂದು ಪ್ರತಿಮೆಯ ಅನಾವರಣ ಮಾಡಬೇಕು ಅಂತಕ್ಕಂಥದ್ದು, ಅವ್ರ ಕೈಯಿಂದನೇ ಮಾಡಿಸ್ಬೇಕು ಅಂತಕ್ಕಂಥದ್ದು ದೇವದುರ್ಗದ ಕಾರ್ಯಕರ್ತರು, ಮುಖಂಡರು ಹಾಗೂ ಕ್ಷೇತ್ರದ ಜನತೆಯಲ್ಲೂ ಕೂಡ ಒಂದು ಬಯಕೆ ಇದೆ. ಅದಕ್ಕೆ ಕಾರಣ ಬಹುಶಃ ಅವರ ಕೃಷ್ಣ ಮೇಲ್ದಂಡೆ ಯೋಜನೆ ನಾರಾಯಣಪುರದ್ದು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ತಾವು ಹೇಳ್ದಂಗೆಲ್ಲ ಆ ಒಂದು ಯೋಜನೆಗೆ ಚಾಲನೆಯನ್ನು ಏನು ಕೊಟ್ಟರು, ನಾರಾಯಣಪುರದ ಆ ಕಾಲುವೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಅದರ ಮುಂದುವರೆದ ಭಾಗವಾಗಿ 1,14,000 ಹೆಕ್ಟರ್ ರಾಯಚೂರು ಜಿಲ್ಲೆಯಲ್ಲಿ ನೀರಾವರಿ ಪ್ರದೇಶವಾಗಿ ಅದನ್ನು ಕನ್ವರ್ಟ್ ಮಾಡ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ 96 ಮತ್ತು 97ರಲ್ಲಿ ಆಕ್ಸಿಲರೇಟೆಡ್ ಇರಿಗೇಷನ್ ಸ್ಕೀಮ್ ಒಂದು ಪಾಲಿಸಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಅಲ್ಲಿಂದ ಇಲ್ಲಿವರೆಗೂ ಯಾವ್ಯಾವ ನಮ್ಮ ರಾಜ್ಯದಲ್ಲಿ ನೀರಾವರಿಗಳು ನೆನೆಗುದಿಗೆ ಬಿದ್ದಿತ್ತು ಅವೆಲ್ಲದಕ್ಕೂ ಕೂಡ ನಿರಂತರವಾಗಿ ಹಣ ಬರ್ತಕ್ಕಂಥದ್ದಕ್ಕೆ ಇಲ್ಲಿವರೆಗೂ ಹತ್ತತ್ರ 19,000 ಕೋಟಿ ನಿರಂತರವಾಗಿ ಈಗಲೂ ಕೂಡ ಕೇಂದ್ರ ಸರ್ಕಾರದ ಕಡೆಯಿಂದ ಆ ಒಂದು ಪಾಲಿಸಿಯನ್ನು ಏನು ಇಂಟ್ರೊಡ್ಯೂಸ್ ಮಾಡಿದ್ರು, ನಿರಂತರವಾಗಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನೀರಾವರಿಗಳಿಗೆ ಇವತ್ತು ನೆನೆಗುದ್ದಿಗೆ ಬಿದ್ದಿರ್ತಕ್ಕಂಥದ್ದಕ್ಕೆ ಎಲ್ಲ ಒಂದು ವೇಗವನ್ನು ಕೊಟ್ಟು ಒಂದು ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಆ ಹಿನ್ನೆಲೆಯಲ್ಲಿ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಜನತಾದಳ ಪಕ್ಷ ಏನಾದರೂ ಭದ್ರವಾಗಿ ಈಗಲೂ ಕೂಡ ಜನಗಳ ಮನಸ್ಸಿನಲ್ಲಿ ಉಳಿದಿದೆ ಅಂತಕ್ಕಂಥದ್ದಾದರೆ ಅದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮೂಲ ಕಾರಣಕರ್ತರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ
ಯಾರೂ ಕೂಡ ಅದನ್ನು ಮರಿಲಿಕ್ಕಾಗದೇ ಇರತಕ್ಕಂಥ ಒಂದು ವಿಚಾರ ನಾವೆಲ್ಲರೂ ಸ್ಮರಿಸ್ಕೊಳ್ತೇವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅವರು ಕೂಡ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಇಲ್ಲಿಂದ ದೇವದುರ್ಗಕ್ಕೆ ತೆರಳ್ತಾ ಇದ್ದೇವೆ. ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ನಾಯಕರುಗಳೆಲ್ಲ ಒಟ್ಟಾಗಿ ಹೋಗ್ತಾ ಇದ್ದೇವೆ. ಅವ್ರನ್ನ ಸ್ವಾಗತವನ್ನು ಕೋರಲಿಕ್ಕೋಸ್ಕರ ಬಹುಶಃ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ದೇವದುರ್ಗ ತಾಲೂಕಿನ ಪ್ರತಿಯೊಬ್ಬ ಜನಗಳು ಕೂಡ ಇವತ್ತು ಅವ್ರನ್ನ ಭಾಳ ತುಂಬ ಹೃದಯದಿಂದ ಸ್ವಾಗತ ಕೋರ್ತಕ್ಕಂಥದ್ದಕ್ಕೆ ಕಾಯ್ತಾ ಇದ್ದಾರೆ ಅಂತಕ್ಕಂಥದ್ದು. ಕರಿಯಮ್ಮನವರು ಕೂಡ ಈಗ ತಾನೇ ಬೆಳಗ್ಗೆ ಬಂದು ವಿಷಯ ತಿಳಿಸಿ ಹೋಗಿದ್ದಾರಣ. ಒಟ್ಟಾರೆಯಾಗಿ ಈ ಒಂದು ಪ್ರವಾಸ ಪಕ್ಷ ಸಂಘಟನೆ, ಪಕ್ಷವನ್ನು ಬಲವರ್ಧನೆ ಮಾಡ್ತಕ್ಕಂಥದ್ದು. ಏಕೆಂದರೆ ಬಹುತೇಕರಲ್ಲಿ ಒಂದು ಪ್ರಶ್ನೆ ಮೂಡಿದೆ, ಇನ್ನು 3 ವರ್ಷ ಇದೆ ವಿಧಾನಸಭಾ ಚುನಾವಣೆಗೆ, ಈಗಲೇ ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರಲ್ಲ ಜನತಾದಳದವರು ಅಂತಕ್ಕಂಥದ್ದು. ಆದರೆ ಒಂದು ನಮ್ಮ ಕಣ್ಣು ಮುಂದೆ ಮುಂದಿನ ದಿನಗಳಲ್ಲಿ ನಾವು ಎದುರಿಸ್ತಕ್ಕಂಥ ಸ್ಥಳೀಯ ಚುನಾವಣೆ, ಮೊದಲನೇದಾಗಿ ಡಿಸೆಂಬರ್ ತಿಂಗಳಲ್ಲಿ ನಾವು ಎದುರು ನೋಡ್ತಾ ಇರ್ತಕ್ಕಂಥದ್ದು ಕಾರ್ಯಕರ್ತರ ಚುನಾವಣೆ, ಗ್ರಾಮ ಪಂಚಾಯಿತಿ ಚುನಾವಣೆ ಏನು ಬರ್ತಾ ಇದೆ. ಜೊತೆಯಲ್ಲಿ ಈಗಾಗಲೇ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳು ಭಾಳ ಸಮಯದಿಂದ ನಡಿಬೇಕಾಗಿದೆ. ಆದರೆ ಸರ್ಕಾರ ಯಾವುದೇ ರೀತಿ ಇನ್ನೂ ಮನಸ್ಸು ಮಾಡ್ತಾ ಇಲ್ಲ. ಕೋರ್ಟು ಈಗಾಗಲೇ ನೀವು ನಡೆಸಬೇಕು ಈ ಕೂಡಲೇ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳನ್ನ ಅಂತಕ್ಕಂಥದ್ದು ಆಗಲೇ ಛೀಮಾರಿ ಆಗೋಗಿದೆ. ಹಾಗಾಗಿ ನೋಡೋಣ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಸರ್ಕಾರ ಯಾವಾಗ ನಡೆಸಲಿಕ್ಕೆ ಮನಸ್ಸು ಮಾಡ್ತಾರೆ ಅಂತಕ್ಕಂಥದ್ದು. ಆದರೆ ಅದಕ್ಕಿಂತ ಪೂರ್ವದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ಅಂದರೆ ಇವತ್ತು ರಾಜಕಾರಣ ಹುಡ್ತಕ್ಕಂಥದ್ದೇ ಗ್ರಾಮಗಳಲ್ಲಿ. ಹಾಗಾಗಿ ಪಂಚಾಯಿತಿ ಸದಸ್ಯರುಗಳು ಜನತಾದಳ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾಗಿ ಏನು ಕಣಕ್ಕಿಳಿತಾರೆ ಪಂಚಾಯಿತಿ ಚುನಾವಣೆಯಲ್ಲಿ, ಅವ್ರಿಗೆ ಪಕ್ಷ ಇಡೀ ರಾಜ್ಯಾದ್ಯಂತ ಬೆನ್ತಟ್ಟಿ ಅವರಿಗೆ ಬೆಂಬಲವಾಗಿ ನಿಂತು ಅವರಿಗೆ ಶಕ್ತಿಯನ್ನು ತುಂಬಿಸ್ತಕ್ಕಂಥ ಕೆಲಸ ಮಾಡಿದರೆ ಮುಂದಿನ ದಿನಗಳಲ್ಲಿ ಅವರು ಈ ಪಕ್ಷವನ್ನು ಮುಂಬರ್ತಕ್ಕಂಥ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಎಲ್ಲರೂ ಭಾಳ ಹುಮ್ಮಸ್ಸಿನಿಂದ ಓಡಾಡ್ತಾರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಅರ್ಥೈಸ್ಕೊಂಡಿದ್ದೀವಿ ಸರ್.